Welcome to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ಬಂದುಬಿಟ್ಟು ಜೂನ್ 3ನೇ ತಾರೀಕು ಸೋಮವಾರ. ಸೊ ಇದು ಬಂದುಬಿಟ್ಟು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಎಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಟಿಫನ್ಗೆ ರೆಡಿ ಮಾಡಬೇಕಾಗಿತ್ತು. ಅಮ್ಮ ಬಂದುಬಿಟ್ಟು ಮಂತ್ಲಿ ಡೇಟ್ ಆಗಿದ್ರು. ಸೊ ಆ ಕಾರಣದಿಂದ ನನಗೆ ಕೆಲಸ ಎಲ್ಲ ಆಯಿತು. ಅದಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಗೊಜ್ಜನ್ನ ಮಾಡಿದೆ. ಮತ್ತು ದೋಸೆ ಹಿಟ್ಟು ಕೂಡ ಇತ್ತು. ಅಣ್ಣ ಇಟ್ಬಿಟ್ಟು ದೋಸೆ ಹಾಕ್ಕೊಡ್ತವನೆ. ನಾನು ಇಟ್ಬಿಟ್ಟು ಯಾಕೆಂದರೆ ಆಗಲೇ ಆಲ್ಮೋಸ್ಟ್ 12 o'clock 12:30 ಆಗೋಗಿತ್ತು. ತಿಂಡಿ ಆಗಿರಲಿಲ್ಲ ನನ್ನಿಂದ. ಅದಕ್ಕೋಸ್ಕರ ಅಣ್ಣ ನಾನು ದೋಸೆ ಹಾಕ್ತೀನಿ, ನೀನು ಹೋಗಿ ತಿಂಡಿ ತಿನ್ನು ಅಂದ. ಅದಕ್ಕೆ ನಾನು ತಿಂಡಿ ತಿಂತ ಕುತ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೂಡ ಹಾಲಲ್ಲಿ ಟಿ ವಿ ನೋಡ್ತಾ ಕುತ್ಕೊಂಡವ್ರೆ. ಇನ್ನು ಕೆಲವರು ಮಾತಾಡ್ತಾ ಕುತ್ಕೊಂಡವ್ರೆ. ಅತ್ತೆ ಇದ್ಬಿಟ್ಟು ಸೊಪ್ಪನ್ನ ಬಿಡಿಸ್ತಾಯಿದ್ರು. ತಾತ ಮಧ್ಯಾಹ್ನ ಉಪ್ಸಾರು ಮಾಡಿ ಅಂತಂದ್ಬಿಟ್ಟು ಸೊಪ್ಪನ್ನ ತಂದ್ಕೊಟ್ಟಿದ್ರು. ಸೊ ಅದಕ್ಕೆ ಸೊಪ್ಪು ಬಿಡಿಸ್ತಾ ಕೂತವ್ರೆ ಅತ್ತೆ. ಇನ್ನು ಮಿಕ್ತವರೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ದಾರೆ. ತಾತ ಮತ್ತು ಅಣ್ಣ ಆಚೆ ಕಡೆ ಹೋಗಿದ್ರು. ಸೊ ಹಂಗೆ ಭತ್ತ ಹಲಸಿನಣ್ಣು ಸಿಕ್ತು ಅಂದ್ಬಿಟ್ಟು ಹಲಸಿನಣ್ಣು ತೊಗೊಬಂದವ್ರೆ. ಸೊ ಎಲ್ಲರೂ ಕೂಡ ಹಲಸಿನಣ್ಣು ತಿಂತಾ ಕುತ್ಕೊಂಡಿದ್ದೀವಿ. ಇವಾಗ ಬಂದು ನಮ್ಮ ಮಾವ ಇದ್ಬಿಟ್ಟು ಅವತ್ತೊಂದು ದಿನ ಸ್ಯಾರಿ ಅವ್ರನ್ನ ಕರೆಸಿದ್ರು. ಸೊ ಇವರು ನೋಡಲಿ ಅಂದ್ಬಿಟ್ಟು ಸೊ ಇವತ್ತು ಕೂಡ ಸ್ಯಾರಿ ಅವ್ರು ಬಂದಿದ್ರು. ಬಟ್ ಇವ್ರು ಬಂದಿದ್ದಿಲ್ಲ, ಜೆಂಟ್ಸ್ ಬಂದಿದ್ದರು. ಬೇರೆಯವ್ರನ್ನ ಕರೆಸಿದ್ದು, ಇವ್ರನ್ನ ಇವತ್ತು ಕರೆಸಿದ್ರು. ಬಟ್ ಇವ್ರ ಹತ್ರ ತುಂಬಾ ಕಾಸ್ಟ್ಲಿ ಅನಿಸ್ತು ಸ್ಯಾರೀಸ್ ಎಲ್ಲ. ಸೊ ಅದಕ್ಕೆ ಯಾರು ಕೂಡ ತೊಗೊಳ್ಳಿಲ್ಲ. ನೆಕ್ಸ್ಟು ಇನ್ನೊಬ್ಬರು ಬರ್ತಾರೆ, ಅಂದರೆ ಜೆಂಟ್ಸು. ಅವ್ರ ಹತ್ರನೇ ನಾವು ಫಸ್ಟ್ ತೊಗೊಂಡಿದ್ದು. ಅದಕ್ಕೆ ಅವರೇ ಬರ್ತಾರೆ, ಅವ್ರ ಹತ್ರ ತೊಗೋತೀವಿ ಅಂತ ಹೇಳವ್ರೆ. ಊಟ ಮಾಡಿ ನಡಿ. ಇವಾಗ ಬಂದು ನಾನು ಊಟನ ಮಾಡ್ತಾಯಿದ್ದೀನಿ. ಅಂದರೆ ಮ್ಯಾಗಿ ಮಾಡ್ಕೊಂಡಿದ್ದೆ. ನಂಗೆ ಸೊಪ್ಪು ಸಾರು ಇಷ್ಟ ಆಗಲ್ಲ, ಅದಕ್ಕೆ ಮ್ಯಾಗಿ ಮಾಡ್ಕೊಂಡಿದ್ದೆ. ನನ್ನ ತಂಗಿದಿರು ಇದ್ರಲ್ಲ, ಅವ್ರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಮಾಡಿಕೊಟ್ಟೆ. ಇವಾಗ ಮ್ಯಾಗಿ ತಿಂತ ಕೂತಿದ್ದೀವಿ. ಇವಾಗ ಬಂದು ಅತ್ತೆ ಮತ್ತು ಅತ್ತೆಯವರ ತಂಗಿ ಮಗಳು ಬಂದಿರಲ್ಲ, ಅವರು ಕೂಡ ಹೊರಟವ್ರೆ. ಅತ್ತೆಯವರ ಅಕ್ಕನ ಮನೆ ಬೆಂಗಳೂರಲ್ಲೇ ಇರೋದು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತವ್ರೆ. ಮಾವ ಮತ್ತು ಅಣ್ಣ ಎಲ್ಲ ಕಾರಲ್ಲಿ ಹೋಗ್ತಿದ್ರು. ಮಾವ ಮತ್ತು ಮಾವನ ಮಗ ಇದ್ದಾರೆ, ಅತ್ತೆ ಮಾತ್ರ ಹೋಗಿರೋದು. ಮತ್ತು ಅತ್ತೆ ಮಗಳು ಕೂಡ ಇಲ್ಲೇ ಇದ್ಲು. ಮಾವ ಮತ್ತು ಮಾವನ ಮಗ ಸಂಜೆ ಹೋಗ್ತಾರೆ. ಸೊ ಅತ್ತೆಯವರು ಹೊಟ್ಟರು. ಇವಾಗ ಎಲ್ಲರೂ ಕೂಡ ಅಕ್ಕ ತಂಗಿದ್ರು ಮಾತಾಡ್ತಾ ಕೂತ್ಕೊಂಡಿದ್ರು. ಇನ್ನು ದೊಡ್ಡಮ್ಮ ಸಂಜೆ ಆಗಿತ್ತಲ್ಲ, ಸೊ ಅದಕ್ಕೆ ಟೀ ಕಾಯಿಸ್ತಾಯಿದ್ರು. ದೊಡ್ಡಮ್ಮ ಇದ್ದರು ಮತ್ತು ಹೆಲ್ಪ್ಗೆ ಅಜ್ಜಿನೂ ಕೂಡ ಇದ್ದರು. ಅದರಿಂದ ನನಗೆ ಹೆವಿ ಕೆಲಸ ಏನೂ ಇರಲಿಲ್ಲ. ಏನು ದೊಡ್ಡಮ್ಮ? ಇಲ್ಲ ಅವರ. ಇವಾಗ ಬಂದು ನಾನು ಮತ್ತು ನಮ್ಮ ಮಾವನ ಮಗಳು ಇಬ್ಬರು ಕೂಡ ಗೋಲ್ಗಪ್ಪ ತಿನ್ನೋಣ ಅಂತ ಬಂದಿದ್ದೀವಿ. ಮನೆಗೆ ಬಂದಿದ್ದ ತಕ್ಷಣ ಲೈಟಾಗಿ ಒಂದು ಸ್ವಲ್ಪ ಊಟ ತಿಂದ್ಕೊಂಡು ಇವಾಗ ಪಾತ್ರೆ ಎಲ್ಲ ಬೆಳಗೋದಿತ್ತು. ಬೆಳಗ್ಬಿಟ್ಟು ಅದನ್ನು ಕೂಡ ಜೋಡಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕೆಲಸನ ಶುರು ಮಾಡಿಕೊಂಡೆ. ಈಗ ಎಲ್ಲರೂ ಕೂಡ ಟಿ ವಿ ನೋಡ್ತಾ ಮತ್ತು ಮಾತಾಡ್ತಾ ಕುತ್ಕೊಂಡವ್ರೆ. ಅದರಲ್ಲಿ ಬೇರೆ ಟಿ ವಿನೂ ಕೂಡ ಹಾಕ್ಕೊಂಡವ್ರೆ ಆ ಮಾತಾಡೋ ಟೈಮಲ್ಲಿ. ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಮನೇಲಿ ಇತ್ಕೊಂಡು ವ್ಲಾಗ್ನ ಮಾಡಿದ್ದೀನಿ. ಅಂದರೆ ಫ್ಯಾಮಿಲಿ ಎಲ್ಲ ಇದ್ರಲ್ಲ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದ್ಬಿಟ್ಟು ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡಿದೆ. ಸೊ ನೈಟ್ ಆಗೈತೆ, ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ.